कृष्णाय वासुदेवाय हरये परमात्मने प्रणतक्लेशनाशाय ಗೋವಿಂದಾಯ ನಮೋ ನಮಃ. ಮುಕುಂದಮಾಲಾ ಅನ್ನುವಂತಹ ಈ ಕೃತಿಯ ಬಗ್ಗೆ ಕೆಲವು ಶ್ಲೋಕಗಳನ್ನು ಎತ್ಕೊಂಡು ಮಾತಾಡಿದ್ದೆವು. ಪ್ರಾರಂಭದಲ್ಲಿ ಕೊನೆಯದನ್ನು ನೋಡೋಣ. ಮುಕುಂದ ಮೂರ್ಧ್ನಾ ಪ್ರಣಿಪತ್ಯಯಾಚೇ ಭವಂತಮೇಕಾಂತಮಿಯಂತಮರ್ಥಂ ಅವಿಸ್ಮೃತಿಶ್ಚರಣಾರವಿಂದೇ ಭವೇ ಭವೇ ಮೇಸ್ತು ಭವತ್ ಪ್ರಸಾದ. ಬೇರೆ ಬೇರೆ ಛಂದಸ್ಸುಗಳಲ್ಲಿದ್ದರಿಂದ ಇಲ್ಲಿ ಸ್ವಲ್ಪ ರಾಗವು ಬೇರೆ ಬೇರೆ ಇದನ್ನು ಜೋಡಿಸಬೇಕಾಗುತ್ತೆ. ನಾನು ಹೇಳಿದ ರಾಗವೇ ಆಗಬೇಕಂತಿಲ್ಲ. ಈ ಒಂದು ಛಂದಸ್ಸಿಗೆ ಹೊಂದಿಕೊಳ್ಳುವಂತಹ 25 ರಾಗಗಳು ಇರ್ತವೆ. ಅವ್ಯಾವುದೋ ಒಂದನ್ನು ಎಲ್ಲೋ ಕಲ್ತ್ಕೊಂಡದ್ದನ್ನು ಇಲ್ಲಿ ಹೇಳ್ತಾ ಇದ್ದೇವೆ ಅಷ್ಟೇ. ಆದರೆ ಛಂದಸ್ಸು ಬದಲಾದಾಗ ಈಗ 4ನೇ ಶ್ಲೋಕದ ರಾಗವನ್ನು ಈಗ 5ರಲ್ಲಿ ಜೋಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಛಂದಸ್ಸೇ ಬದಲಾಯಿತು. ಛಂದಸ್ಸು ಒಂದೇ ಇದ್ದರೆ ಆವಾಗ 4-5 ಬೇರೆ ಬೇರೆ ಕೃತಿಗಳು, 4-5 ಬೇರೆ ಬೇರೆ ಕಾಂಪೋಸಿಷನ್ಸ್, ಆದರೆ ಒಂದೇ ಛಂದಸ್ಸು ಅಂತ ಇಟ್ಕೊಳ್ಳಿ. ಆಗ ಅದರಲ್ಲೇ ಅದನ್ನು ಹಾಡ್ಬೋದು. ಬೇರೆ ಬೇರೆ ಇರುತ್ತೆ. ಈಗ ಉದಾಹರಣೆಗೆ ಶ್ರೀಕೃಷ್ಣಂದೇ ಹೇಳುವುದಿದ್ದರೆ ನೋಡಿ, ಕಾಯೇನ ವಾಚ ಮನಸೇಂದ್ರಿಯ ಇರುವ ಅನ್ನೋದು ಕೂಡ ಉಪಜಾತಿ ಅನ್ನುವ ಛಂದಸ್ಸು, ಎಲ್ಲರಿಗೂ ಪ್ರಸಿದ್ಧ, ಚೆನ್ನಾಗಿ ಗೊತ್ತಿರೋದು. ನಾರಾಯಣ ಏತಿ ಸಮರ್ಪಯಾಮಿ, ಅದು ನಾರಾಯಣನಿಗೆ ಎಲ್ಲವೂ ಸಮರ್ಪಣೆ ಅನ್ನುವ ಅರ್ಥದಲ್ಲಿ. ಮತ್ತು ಬಾಲಮುಕುಂದಾಷ್ಟಕ ಅಂತ ಒಂದಿದೆ, ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದಂ ವಿನಿವೇಶಯಂತಂ ಪಟಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ನನಗೆ ಛಂದಸ್ಸುಗಳೆಲ್ಲ ಗೊತ್ತಿರುವ ಮೊದಲು ನಾನು ಇದರ ದಿಗ್ಭ್ರಾಂತನಾಗ್ತಿದ್ದೆ. ಇದು ಇನ್ನೊಂದು ರೀತಿ ಹಾಡ್ತಾರೆ, ಅದು ಮತ್ತೊಂದು ರೀತಿ ಹಾಡ್ತಾರೆ, ಏನು ಕತೆ ಅಂತ. ಛಂದಸ್ಸು ಗೊತ್ತಾದಾಗ ಗುರುತಿಸ್ಲಿಕ್ಕೆ ಶುರು ಮಾಡಿದೆ. ಇದೆರಡು ಒಂದೇ ಛಂದಸ್ಸು. ನೋಡಿ, ಕಾಯೇನ ವಾಚ ಸಾಮಾನ್ಯವಾಗಿ ಪೂಜೆಗಳ ಕೊನೆಯಲ್ಲಿ ಇಲ್ಲೂ ಬರುತ್ತೆ. ಕಾಯೇನ ವಾಚ ಈ ಮುಕುಂದಮಾಲದಲ್ಲಿ ಬರಲಿಕ್ಕಿದೆ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಅಂತ ಗಂಭೀರವಾಗಿ ಹಾಡ್ತಾರೆ. ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಮಗೆ 2 ವರ್ಷ ಪಾಠ ಮಾಡಿದ ತೇಜೋಮಯನಂದರು ಬಾಲಮುಕುಂದಾಷ್ಟಕಕ್ಕೆ ಅವರು ಭಾಳ ಚೆನ್ನಾಗಿ ಹಾಡ್ತಾರೆ. ಒಳ್ಳೆ ರಾಗ ಹಾಕಿಕೊಟ್ಟಿದ್ರು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ಭಾಳ ಚೆನ್ನಾಗಿ ಅದು ಅವ್ರು ಹಾರ್ಮೋನಿಯಮಲ್ಲಿ ಇಟ್ಕೊಂಡು ಹಾಡಿದಾಗ ಭಾಳ ಸಂತೋಷವಾಗ್ತಿತ್ತು. ಛಂದಸ್ಸು ಒಂದೇ ಅಂತ ಗೊತ್ತಾದಾಗ ಅದನ್ನು ನೀವು ಇಲ್ಲಿ ಹಾಕ್ಬೋದು, ಈ ರಾಗವನ್ನು ಅಲ್ಲಿ ಹಾಕ್ಬೋದು. ಕರಾರವಿಂದೇನ ಅನ್ನೋದನ್ನು ಕರಾರವಿಂದೇನ ಪದಾರವಿಂದಂ ಗಂಭೀರ ಆಯ್ತದೆ. ಮುಖಾರವಿಂದಂ ವಿಂದೇ ವಿನಿವೇಶಯಂತಂ ವಟಾಸ್ಯ ಪತ್ರಸ್ಯ ಪುಟೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅಂತ ಕಾಯೇನ ವಾಚ ಟ್ಯೂನಲ್ಲಿ ಅದನ್ನು ಹಾಡ್ಲಿಕ್ಕೆ ಬರುತ್ತೆ. ಅಥವಾ ಕಾಯೇನ ವಾಚ ಅನ್ನ ಬಹಳ ಮಧುರವಾದಂಥ ಇನ್ನೊಂದು ರಾಗದಲ್ಲಿ ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ. ಐ ವೆಂಟ್ ಟು ಕಾಯೇನ ವಾಚ ವಟಸ್ಯ ಕರೋಮಿ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಇದರ ರಾಗ ಅದಕ್ಕೆ, ಅದರ ರಾಗ ಇದಕ್ಕೆ ಯಾವಾಗ ಸಾಧ್ಯ? ಎರಡೂ ಕೂಡ ಒಂದೇ ಛಂದಸ್ಸಲ್ಲಿದ್ದರೆ. ಇಲ್ಲಿಗೆ ಛಂದಸ್ಸು ಬದಲಾಯ್ತು. ಆದ್ದರಿಂದ ನಾವು ಮುಕುಂದ ಮೂರ್ಧ್ನಾ ಅಂತ ಹಾಡಿದ್ವಿ. ಆ ಭಾವಕ್ಕೆ ಅನುಗುಣವಾಗಿ ಹೇಳ್ತಿರೋದೇನಿಲ್ಲಿ? ಭವತ್ ಪ್ರಸಾದ, ನಿನ್ನ ಪ್ರಸಾದದಿಂದ, ನಿನ್ನ ಅನುಗ್ರಹದಿಂದ ನಾವು ಬೇಡುವುದೊಂದೇ. ತ್ವತ್ ಚರಣ ಅರವಿಂದೇ, ನಿನ್ನ ಚರಣ ಕಮಲಗಳಲ್ಲಿ ಅವಿಸ್ಮೃತಿ ನಮಗೆ ಸಿಗಲಿ. ವಿಸ್ಮೃತಿ ಅಂದರೆ ಮರ್ತು ಹೋಗೋದು, ವಿಸ್ಮೃತಿ ಅಂದರೆ ಜ್ಞಾಪಕ ಇಲ್ಲ. ಅವಿಸ್ಮೃತಿ ಅಂದರೆ ಎಂದೂ ಆ ಪ್ರಕಾರ ಆಗದೇನೆ
ಎಂದೆಂದಿಗೂ ಕೂಡ ನಿನ್ನ ಸ್ಮರಣೆ ಸರಾಗವಾಗಿ ಸ್ವಾಭಾವಿಕವಾಗಿ ಬರುತ್ತಿರಲಿ. ಹೇ ಮುಕುಂದ ಮೂರ್ಧ್ನಾ ಪ್ರಣಿಪತ್ಯ. ಮೂರ್ಧನ್ ಅಂದರೆ ತಲೆಬಾಗಿಸಿ ಆ ಪ್ರಕಾರ ಪ್ರಣಿಪಾತ ಕಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಯಾಚೆ ಬೇಡಿಕೊಳ್ತೀನಿ ನಾನು. ಯಾಚೆ ಒಂದೇ ಅಂತ ಹೇಳಿದಾಗೆ ನಾನು ಬೇಡಿಕೊಳ್ತೀನಿ ಏನಂತ ಏನಂತ ಮೊದಲು ಯಾರನ್ನ ಭವಂತಂ ನಿಮ್ಮನ್ನ ಏಕಾಂತಂ ಇದು ಮಾತ್ರ ಕೊಟ್ಟರೆ ಸಾಕು ನನಗೆ. ಏಕಾಂತ ಅಂದರೆ ಇನ್ಯಾವುದು ಬೇಡ. ಇಯಂತಂ ಅಂದರೆ ಕನ್ನಡದಲ್ಲಿ ಇಷ್ಟೊಂದು ಕೇಳ್ಕೊಳ್ತಾ ಇದ್ದೀನಿ. ಯಾನ್ ಅಂತ ಪ್ರಥಮ ವಿಭಕ್ತಿ, ತಾವಾನ್ ಅಂದರೆ ಅಷ್ಟು, ಕಿಯಾನ್ ಅಂದರೆ ಎಷ್ಟು. ಸೊ ಇಯಂತಂ ಇಷ್ಟೊಂದು ಅರ್ಥ ಅಂದರೆ ಇಷ್ಟೊಂದು ಆ ಫಲವನ್ನು ನಾನು ಕೇಳ್ಕೊಳ್ತೀನಿ. ನಿನ್ನ ಚರಣಗಳಲ್ಲಿ ಎಂದೆಂದೂ ಕೂಡ ನನಗೆ ವಿಸ್ಮೃತಿ ಉಂಟಾಗದಿರಲಿ. ಭವೇ ಎಷ್ಟೋ ಜನ್ಮ ತಾಳಲಿಕ್ಕೆ ನಾನು ಸಿದ್ಧನಿದ್ದೇನೆ. ಆ ಜನ್ಮಾಂತರಗಳಲ್ಲೂ ಕೂಡ ಇಷ್ಟೊಂದು ನಿನ್ನ ಕೃಪೆ ನನ್ನ ಮೇಲಾಗಲಿ. ನಿನ್ನನ್ನು ನಾನು ಸ್ಮರಿಸುತ್ತಾ ಸುಖವೋ ದುಃಖವೋ ಗೆಲುವೋ ಸೋಲೋ ಸನ್ಮಾನವೋ ಅಪಮಾನವೋ ಅವುಗಳನ್ನೆಲ್ಲ ನಿನ್ನನ್ನು ಸ್ಮರಿಸುತ್ತಾ ನಾನು ಎದುರಿಸ್ಕೊಂಡು ಏನು ಸಾಧ್ಯವೋ ನನ್ನಿಂದ ಯಥಾಶಕ್ತಿ ಏನು ಯಾರಿಗಾದರೂ ಕೊಡುವಂಥದ್ದು ನಿನ್ನ ಸೇವೆ ಮಾಡುವಂಥದ್ದು ಸಾಧ್ಯವೋ ಅದನ್ನು ಮಾಡುವಂತಾಗಲಿ ಅನ್ನೋದಾಗಿ ಇಲ್ಲಿ ಒಂದು ಪ್ರಾರ್ಥನೆ ಬರ್ತಾ ಇದೆ. ಈ ನಂತರ ಪೂಜ್ಯ ಸ್ವಾಮಿ ಚಿನ್ಮಯಾನಂದರಿಗೆ ಬಹಳ ಪ್ರಿಯವಾದ ಒಂದು ಶ್ಲೋಕ 9ನೇದಾಗಿ ಇಲ್ಲಿ ಬರುತ್ತೆ. ಅದರಲ್ಲಿ ಪುನಃ ಎಂದಿನಂತೆ ಈ ಶ್ಲೋಕಗಳಲ್ಲೆಲ್ಲ ಹಾಗೆ ಸಾಹಿತ್ಯವೂ ಅದ್ಭುತವಾಗಿದೆ ಮತ್ತು ಒಳಗಿರುವ ಅರ್ಥ ಕೂಡ ಬಹಳ ಹೃದಯ ಸ್ಪರ್ಶಿಯಾಗಿರುತ್ತೆ. ಅವರು ನಾನು ಸ್ವತಃ ನೋಡಿದ್ದೀನಿ. ಈ ಮುಕುಂದಮಾಲ ತಿಳಿದವರು ಕೆಲವರು ಯಾರು ಬಂದರೆ ಸಿಂಗ್ ದಟ್ ಕೃಷ್ಣತ್ವದೀಯ ಅಂತ ಹೇಳ್ತಾ ಇದ್ರು. ಕೃಷ್ಣತ್ವದೀಯ ಅವರಿಗೆ ಪ್ರಿಯ ಅಂತ ನನಗೆ ಹಾಗೆ ಅನಿಸಿತ್ತು. ಅದು ಈ 9ನೇ ಶ್ಲೋಕ. ಅದನ್ನು ನೀವು ರಿಪೀಟ್ ಮಾಡ್ಬೋದು. ಕೃಷ್ಣತ್ವದೀಯ ಪದ ಪಂಕಜ ಪಂಜರಾಂತಃ ಅದ್ಯೈವ ಮೇ ವಿಶತು ಮಾನಸ ರಾಜಹಂಸಃ ಪ್ರಾಣ ಪ್ರಯಾಣ ಸಮಯೇ ಕಫವಾತ ಪಿತ್ತೈಃ ಠಾವರೋಧನ ವಿಧೌ ಸ್ಮರಣಂ ಕುತಸ್ತೆ. ಒಂದು ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ತುಂಬ ಮಂದಿಗೆ ಇದು ಪ್ರಿಯವೇ. ಇದು ಬಹಳ ಪ್ರಸಿದ್ಧವಾದ ಶ್ಲೋಕ. ಭಾಳ ಜನ ಇದನ್ನು ಮೆಚ್ಕೊಂಡು ಜ್ಞಾಪಿಸ್ಕೊಳ್ತಾರೆ, ಕಂಠಪಾಠ ಮಾಡ್ತಾರೆ. 1-2 ಬಾರಿ ನನಗೆ ಅವರೊಬ್ಬರಿದ್ದರು ನೋಡಿ, ಕರಣ್ ಸಿಂಗ್ ಅಂತ, ಇಂದಿರಾ ಗಾಂಧಿ ಗೌರ್ಮೆಂಟಲ್ಲಿ ಅಂಬಾಸಡರ್ ಟು ಯುನೈಟೆಡ್ ಸ್ಟೇಟ್ಸ್, ಕೊನೆಗೆ ಯಾವುದೋ ಒಂದು ಮಂತ್ರಿ ಕೂಡ ಆಗಿದ್ದರು. ಅವರ ಅಪ್ಪ ಕಾಶ್ಮೀರದ ರಾಜ ಆಗಿದ್ದ. ಅವನ ಹೆಸರೇನು ರಾಜ ಹರಿ ಸಿಂಗ್. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಹರಿ ಸಿಂಗಿಗೆ ಮಾತಾಡಿಸಿ ಅವನಿಂದ ಒಂದು ಪತ್ರವನ್ನು ಬರೆಸಿ ದಸ್ಕತ್ ಹಾಕಿಸಿ ಆಮೇಲೆ ಕಾಶ್ಮೀರವನ್ನು ಕಾನೂನಿನ ಪ್ರಕಾರ ಭಾರತ ತೆಗೆದುಕೊಳ್ಳುತ್ತೆ. ಅದರ ಮೇಲೆ ಈಗಲೂ ಕೂಡ ವಿವಾದ ಆಗಿದೆ. ಅದು ದೊಡ್ಡ ಕಥೆ. ಅದರ ರಾಜಕೀಯ ತುಂಬ ಇದೆ, ಇರಲಿ. ಆ ಹರಿ ಸಿಂಗನ ಮಗನೇ ಕರಣ್ ಸಿಂಗ್. ಅವ್ರಿಗೆ ಕೂಡ ಈ ಶ್ಲೋಕ ಭಾಳ ಪ್ರೀತಿ. ಅವರು ಸಂಸ್ಕೃತ ತಿಳ್ಕೊಂಡಿದ್ರು ಒಂದಿಷ್ಟು ಮಟ್ಟಿಗೆ. ಅವಾಗೆಲ್ಲ ರಾಜಕುಮಾರರು ರಾಜರೆಲ್ಲ ಸಂಸ್ಕೃತ ಓದೋ ಒಂದು ಕ್ರಮ ಇತ್ತು. ನಮ್ಮ ಮೈಸೂರು ನೋಡಿ ಜಯಚಾಮರಾಜೇಂದ್ರ ಒಡೆಯರು, ಅವರು ಸಂಸ್ಕೃತದಲ್ಲಿ ಕೆಲವು ಕವಿತೆಗಳನ್ನೆಲ್ಲ ಬರೆದಿದ್ದಾರೆ, ಕೃತಿಗಳನ್ನು ಬರೆದಿದ್ದಾರೆ. ವೇದಾಂತದ ಮೇಲೆ ಕೃತಿ ಬರೆದಿದ್ದಾರೆ. ಅವರು ಬರೆದ ಕೆಲವು ಕೃತಿಗಳನ್ನು ಈಗಲೂ ಕೂಡ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜನರು ಹಾಡ್ತಾರೆ. ಇದರ ರಚನೆ ಜಯಚಾಮರಾಜೇಂದ್ರ ಒಡೆಯರ್ ಅಂತೇಳಿ. ಆ ಪ್ರಕಾರ ಮಹಾರಾಜ ಹರಿಸಿಂಗಿನ ಪುತ್ರನಾದಂತಹ ಕರಣ್ ಸಿಂಗ್ ಕೆಲವಿಷ್ಟು ಸಂಸ್ಕೃತ ಓದ್ಕೊಂಡಿದ್ರು. 1-2-3 ಕಡೆಯಲ್ಲಿ ನನಗೆ ಅದನ್ನು ಅವ್ರ ಬಾಯಿಂದ ಕೇಳುವ ಅವಕಾಶ ಸಿಕ್ಕಿತ್ತು. ಕೃಷ್ಣತ್ವದೀಯ ಪದ ಪಂಕಜ ಪಂಜರಾಂತಹ ಅನ್ನುವಂತಹ ಈ ಶ್ಲೋಕ ಏನದು? ಕೃಷ್ಣನನ್ನು ಸಂಬೋಧಿಸುತ್ತಾ ಅದ್ಯೈವ, ಅದ್ಯ ಅಂದರೆ ಇವತ್ತು, ಸಂದರ್ಭಕ್ಕೆ ಅನುಗುಣವಾಗಿ ಇವತ್ತಂತ ಶಬ್ದ ಇದ್ದರೂ ಕೂಡ ಅದರ ಅರ್ಥ ಈಗಲೇ, ತಡವೇ ಬೇಡ. ಅದ್ಯೈವ ವಿಶತು, ಪ್ರವೇಶ ಮಾಡಲಿ, ಮಾನಸ ರಾಜಹಂಸ, ನನ್ನ ಮನಸ್ಸು ಒಂದು ರಾಜಹಂಸ ಅಂತ ಭಾವಿಸುವುದಾದರೆ, ಮತ್ತು ನಿನ್ನ ಪಾದ ಕಮಲಗಳು ಒಂದು ಭದ್ರವಾದ ಸುರಕ್ಷಿತವಾದ ಒಂದು ಸ್ಥಳ ಅಂತ ಭಾವಿಸುವುದಿದ್ದರೆ,
ಈ ರಾಜಹಂಸದಂತಿರುವಂತಹ ನನ್ನ ಮನಸ್ಸು ಸುರಕ್ಷಿತವಾದ ಸ್ಥಳದಂತಿರುವಂತಹ ನಿನ್ನ ಪಾದಕಮಲಗಳ ಒಳಗೆ ಮಧ್ಯದಲ್ಲಿ ಹೋಗಿ ಬಲು ಬೇಗ ಅಲ್ಲಿ ನಿಂತು ಬಿಡಲಿ. ನಾನು ತಡ ಮಾಡಿದರೆ ಅಲ್ಲ, ಕೃಷ್ಣನ ಸ್ಮರಣೆ ಆಮೇಲೆ ಮಾಡ್ತೀನಿ, ಇನ್ನೂ ವಯಸ್ಸಾಗಿಲ್ಲ ನನಗೆ, ಇನ್ನೂ ಬರೀ 62 ಅಷ್ಟೇ. 70 ದಾಟಿದ ನಂತರ 70 ನಂತರ 71 ವಯಸ್ಸ. ಹಿಂದಿನ ಕಾಲದಲ್ಲಿ ಬಿದ್ದಿರ್ಬೋದು, ಈ ಕಾಲದಲ್ಲಿ 70 ಯಾವ ವಯಸ್ಸು ಅಲ್ಲ. ಏನೆಲ್ಲ ಔಷಧ ಬಂದಿದೆ, ಏನೆಲ್ಲ ಇದ್ದಾರೆ, ಡಾಕ್ಟರ್ಗಳಿದ್ದಾರೆ. ಆದ್ದರಿಂದ 80 ದಾಟಿದಾಗ ನನ್ನ ಮಾತು ಬರ್ಕೊಂಡು ಇಟ್ಕೊಳ್ಳಬೇಕಾದ್ರೆ ಸಾಧನೆ ಶುರು ಮಾಡ್ತೀನಿ ನಾನು ಅಂತ ಹೇಳುವಂಥ ಜನ ಆಗಿದ್ದೇವೆ ನಾವು ಇವಾಗ. ಆ ಪ್ರಕಾರ ನೀವು ಮುಂದೂಡ್ತಾ ಹೋದರೆ ಕುಲಶೇಖರ್ ಒಳ್ಳೆ ಹಾಸ್ಯದ ಜೊತೆ ಹೇಳ್ತಾರೆ. ಹಾಸ್ಯವೋ ಅಳಬೇಕೋ ನಗಬೇಕೋ, ಇಲ್ಲಿ ಪ್ರಾಣ ಪ್ರಯಾಣ ಸಮಯ, ಒಮ್ಮೆಲೆ ನಮಗೆ ಪ್ರಾಣ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ಆಗ ಇನ್ನು ತಡ ಮಾಡಬಾರ್ದು ಕೃಷ್ಣ ಅಂತ ಹೇಳೋಕೆ ಹೋದರೆ ಆಗ ಕಫ ವಾತ ಪಿತ್ತ ಅದೆಲ್ಲ ಹೆಚ್ಚು ಕಡಿಮೆ ಆಗಿ, ಆಯುರ್ವೇದ ತಿಳಿದವರು ಇದನ್ನು ಚೆನ್ನಾಗಿ ವಿವರಿಸಿ ಯಾರು ನಮಗಷ್ಟು ಗೊತ್ತಿಲ್ಲ. ಕಫವಾತ ಪಿತ್ತ ಹೆಚ್ಚು ಕಡಿಮೆ ಆಗಿ ಬ್ಯಾಲೆನ್ಸ್ ತಪ್ಪಿ ಹೋದರೆ ಎಲ್ಲ ರೋಗಗಳಾಗ್ತವೆ ಅಂತ ಆಯುರ್ವೇದದ ನಿಲುವು. ಕಫವಾತ ಪಿತ್ತೈ ಕಂಠ ಅವರೋಧನ ಇದ್ದವು, ಅವುಗಳು ಹೆಚ್ಚು ಕಡಿಮೆ ಆದದ್ರಿಂದ ಗಂಟ್ಲು ಕಟ್ಟಿ ಆ ಕೃಷ್ಣ ಫುಲ್ ಬಿಡಿ ಹೇಳೋಕ್ಕೂ ಕಷ್ಟ ಆದೀತು. ಅಂಥ ಪರಿಸ್ಥಿತಿಯಲ್ಲಿ ಸ್ಮರಣಂ ಕುತಸ್ತೆ, ನಿನ್ನ ಜ್ಞಾಪಿಸ್ಕೊಂಡು ನಿನ್ನ ಹೆಸರನ್ನು ಹೇಳುವಂಥ ಅವಕಾಶ ಇರೋದಿಲ್ಲ. ಆದ್ದರಿಂದ ಈವಾಗಲೇ ಒಂದು ಸನ್ನಿವೇಶ ಅರ್ಥವಾಗಿರ್ಬೋದು. ಒಂದು ಕೆರೆಯಲ್ಲಿ, ದೊಡ್ಡ ಕೆರೆ, ಅಲ್ಲಿ 2-3 ಹಂಸಗಳು ಚೆನ್ನಾಗಿ ಈಜ್ತಾ ಇದ್ದಾವೆ. ಅಷ್ಟರೊಳಗೆ ಅವ್ರಿಗೆ ಗೊತ್ತಾಗುತ್ತೆ ಯಾರೋ ಒಬ್ಬ ಬರ್ತಿದ್ದಾನೆ, ಘೋಷ ಬೇಟೆಗಾರ ಬರ್ತಿದ್ದಾನೆ. ಹಿಂದಿನ ಕಾಲದಲ್ಲಿ ಬಾಣ, ಆಮೇಲೆ ಗುಂಡು ಎಲ್ಲ ಬಂತು, ಗುಂಡು ಹೊಡಿತಾರೆ, ಬಾಣ ಹೊಡಿತಾರೆ. ಅಪಾಯದಲ್ಲಿದ್ದೇನೆ ಅಂತ ಗೊತ್ತಾದಾಗ ಒಂದು ಹಂಸ ಬಲು ಬೇಗ ಎಲ್ಲಿ ಅಡಕ್ಕೊಳ್ಬೋದು, ಆ ಬೇಟೆಗಾರ ಹತ್ತಿರ ಬಂದು ನನ್ನನ್ನು ನೋಡುವ ಮೊದಲು ಅಡ್ಕೊಂಡ್ಬಿಟ್ರೆ ಅವನಿಗೆ ಗೊತ್ತಾಗೋದಿಲ್ಲ ಇಲ್ಲಿ ಈ ದಿನ ಯಾವ ಹಂಸ ಇಲ್ಲ ಅಂತ ಭಾವಿಸ್ತಾನೆ. ಯಾವ ರೀತಿಯಲ್ಲಿ ಆ ಭಯಕ್ಕೆ ಒಳಗಾದಂತಹ ರಾಜಹಂಸವು ಒಂದು ಸುರಕ್ಷಿತವಾದ ಹಲವಾರು ಗಿಡಗಳು, ಎಷ್ಟೆಷ್ಟೋ ಹೂವುಗಳು, ಕಮಲಗಳು ಅದೆಲ್ಲ ಇರುವಂತಹ ಮಧ್ಯದಲ್ಲಿ ಅಡ್ಕೊಂಡ್ಬಿಟ್ರೆ ಅವನು ಬೇಟೆಗಾರ ತನ್ನ ಪಾಡಿಗೆ ಒಂದು ಕಡೆ ಹೋಗ್ತಾನೆ, ಆಮೇಲೆ ಮೆತ್ತಗೆ ಹೊರಗೆ ಬರ್ಬೋದು. ಆ ರೀತಿಯಲ್ಲಿ ಕೃಷ್ಣ ತ್ವದೀಯ ಪದ ಪಂಕಜ ಪಂಜರ, ಪಂಜರ ಅಂದರೆ ಇಲ್ಲಿ ಸುರಕ್ಷಿತವಾದ ಒಂದು ಎನ್ಕ್ಲೋಷರ್, ಅದರ ಒಳಗೆ ಇವತ್ತೇ ನನ್ನ ರಾಜಹಂಸದಂತಿರುವಂತಹ ಮನಸ್ಸು ಪ್ರವೇಶ ಮಾಡಲಿ, ಆಮೇಲೆ ಯಾವ ಭರವಸೆ ಇಲ್ಲ ಅಂತ ಹೇಳುತ್ತಾ ಬಹಳ ಕಳಕಳಿಯಿಂದ, ಬಹಳಷ್ಟು ಒಂದು ಆರ್ತರು ಕೇಳುವ ಹಾಗೆ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತಶ್ರಭ ಅನ್ನೋ ಹಾಗೆ 4 ಭಕ್ತರಲ್ಲಿ ಆ ಸಂಕಟಕ್ಕೊಳಗಾದವರು ಹೇಗೆ ಹೇಳ್ತಾರೋ, ಹೇಗೆ ಆ ಕರಿರಾಜ ಗಜೇಂದ್ರನು ಕಾಪಾಡು ಹೇ ಮಹಾವಿಷ್ಣು ಅಂತ ಕೇಳಿದಾಗ ಭಗವಂತ ಬರ್ತಾನೋ, ಆ ರೀತಿಯಲ್ಲಿ ಅಲ್ಲಿ ಒಂದು ಬಹಳ ವೇದನೆಯ ಜೊತೆಗೆ ಈ ಭಕ್ತನು ಕೃಷ್ಣನನ್ನು ಕರೀತಾ ಇದ್ದಾನೆ. ಈ ಪ್ರಕಾರ ಎಷ್ಟೋ ದೃಷ್ಟಾಂತಗಳು, ಎಷ್ಟೋ ರಚನೆಗಳು ಮತ್ತು ವ್ಯಾಕರಣವನ್ನು ಇಷ್ಟಪಡುವವರಿಗೆ ವ್ಯಾಕರಣದ ವಿಶೇಷವನ್ನು ತೋರಿಸುವಂಥ ಕೆಲವು ರಚನೆಗಳು ಇವೆ. ಒಂದು ಹಾಡಿ ಕೂಡಲೇ ತಿಳಿಸ್ತೇನೆ ನೋಡಿ. ಒಂದಿದೆ, ಏನಂದರೆ ಸಂಸ್ಕೃತ ನೀವೆಲ್ಲ ಸ್ವಲ್ಪ ಆದರೂ ನೋಡಿರ್ತೀರ, 7 ವಿಭಕ್ತಿಗಳು, ಅದಲ್ಲದೆ ಒಂದು ಸಂಬೋಧನೆ ವಿಭಕ್ತಿ, ಒಟ್ಟು ಸೇರಿ 8 ಇದೆ. ರಾಮ, ರಾಮಂ, ರಾಮೇಣ, ರಾಮಾಯ, ರಾಮಾತ್, ರಾಮಸ್ಯ, ರಾಮೇ, ಮತ್ತು ಹೇ ರಾಮ ಅವ್ರ ಭೋ ರಾಮ, 8 ವಿಭಕ್ತಿಗಳು. ಪ್ರಥಮ ದ್ವಿತೀಯ ಅಂತ ಹೇಳುತ್ತಾ 7ನೇವರೆಗೆ. ಸಂಬೋಧನೆಗೆ 8ನೇ ಅಂತ ಹೇಳೋದಿಲ್ಲ, ಯಾಕೋ ಸಂಬೋಧನೆ ವಿಭಕ್ತಿ 7+1. ಅದು ಆ 8 ವಿಭಕ್ತಿಗಳು ಒಂದೇ ಶ್ಲೋಕದಲ್ಲಿ ಬರುವ ಹಾಗೆ ಇಲ್ಲೊಂದು ಶ್ಲೋಕ ಇದೆ 36ನೇ ಸಂಖ್ಯೆಯಲ್ಲಿ. ಕೃಷ್ಣೋ ರಕ್ಷತು ನೋ ಜಗತ್ರಯ ಗುರು ಕೃಷ್ಣಂ ನಮಸ್ಯಾಮ್ಯಹಂ ಕೃಷ್ಣೇನಾಮರ ಶತ್ರವೋ ವಿನಿಹತಾಃ ಕೃಷ್ಣಾಯ ತುಭ್ಯಂ ತಸ್ಮೈ ನಮಃ ಕೃಷ್ಣಾದೇವ ಸಮುತ್ತಿತಂ ಜಗದಿದಂ ಕೃಷ್ಣಸ್ಯ ದಾಸೋಸ್ಮ್ಯಹಂ ಕೃಷ್ಣೇ ತಿಷ್ಠತಿ ಸರ್ವಮೇತದಖಿಲಂ ಹೇ ಕೃಷ್ಣ ರಕ್ಷಸ್ವ ಮಾಂ. ವ್ಯಾಕರಣ ಎಷ್ಟು ಕೊಡುವವರೆಗೆ 8 ವಿಭಕ್ತಿಗಳು ಒಂದೇ ಶ್ಲೋಕದಲ್ಲಿ ಬಂದಿವೆ.
ಎಷ್ಟು ಚೆನ್ನಾಗಿವೆ. ಕೃಷ್ಣನು ನಮ್ಮನ್ನು ರಕ್ಷಿಸಲಿ, ಕೃಷ್ಣನನ್ನು ನಾವು ನಮಸ್ಕಾರ ಮಾಡೋಣ. ಕೃಷ್ಣನಿಂದ ದೇವತೆಗಳ ಶತ್ರುಗಳಾದಂತಹ ರಾಕ್ಷಸರು ಕೊಲ್ಲಲ್ಪಟ್ಟರು. ಕೃಷ್ಣನಿಗೆ, ಇದು 4ನೇ ವಿಭಕ್ತಿ, ನಮ್ಮ ನಮಸ್ಕಾರಗಳು. ಕೃಷ್ಣನಿಂದ ಹೇಗೆ ಒಂದು ಮರದಿಂದ ಒಂದು ಹಣ್ಣು ಕೆಳಗೆ ಬೀಳುತ್ತೋ ಆ ಥರ ಕೃಷ್ಣನಿಂದ ಈ ಜಗತ್ತು ಉದ್ಭವಿಸಿದೆ ಮತ್ತು ಕೃಷ್ಣನ ಭಕ್ತ ದಾಸ ನಾನು. ಆ ರೀತಿಯಲ್ಲಿ ಹಿಂದಿ ಬಲ್ಲವರಿಗೆ ಕೃಷ್ಣ, ಕೃಷ್ಣಕೋ, ಕೃಷ್ಣ ಸೇ, ಕೃಷ್ಣ ಕೆಲಿಯೇ, ಕೃಷ್ಣ ಸೇ, ಕೃಷ್ಣ ಕಾ, ಕೃಷ್ಣ ಮೇ ಅವರು ಹೇ ಕೃಷ್ಣ ಇತ್ಯಾದಿ ಎಲ್ಲ ಭಾಷೆಯಲ್ಲೂ ಬೇಕೇ ಬೇಕು. ಇಂಗ್ಲೀಷ್ನಲ್ಲೂ ಇದೆ, ಆದರೆ ಈ ರೀತಿ ರಚನೆ ಇರೋದಿಲ್ಲ. ದಿ 7 cases + 1 vocative ಹ್ಯಾವ್ ಟು ಬಿ ಇನ್ ಎನಿ ಗುಡ್ ಲ್ಯಾಂಗ್ವೇಜ್, ಎನಿ ಲ್ಯಾಂಗ್ವೇಜ್ ಬೇಕೇ ಬೇಕು ವ್ಯವಹಾರಗಳಲ್ಲಿ. ಅಂಥ ರೀತಿಯಲ್ಲೂ ಕೂಡ ಹೇಳಿದ್ದಾರೆ. ಇವತ್ತು ಕೊನೆಯದಾಗಿ ಈ ಮೊದಲು ನಾನು ನೋಡಿದಂತಹ ಕೃಷ್ಣತ್ವದೀಯ ಪದಪಂಕಜ, ಅದರ ನಂತರವೇ ಒಂದು ಚಂದವಾದ, ನಾವು ದಿನವೂ ಪ್ರಾರ್ಥನೆಯಲ್ಲಿ ಉಪಯೋಗಿಸ್ಬೋದಂತ ತುಂಬ ಇದೆ. ಇಲ್ಲಿ ಸರಳವಾದ ಒಂದಿದೆ, ಚಿಂತಯಾಮಿ ಹರಿಮೇವ ಸಂತತಂ ಮಂದ ಮಂದ ಹಸಿತಾನನಾಂಬುಜಂ ನಂದ ಗೋಪತನಯಂ ಪರಾತ್ಪರಂ ನಾರದಾದಿ ಮುನಿ ವೃಂದವಂದಿತಂ. ಸಂತತಂ ಅಂದರೆ ಸತತಂ, ಹರಿಂ ಏವ ಚಿಂತಯಾಮಿ, ಸತತವಾಗಿ ನಾನು ಹರಿಯನ್ನು ಚಿಂತಿಸ್ತೇನೆ, ಧ್ಯಾನಿಸ್ತೀನಿ. ಎಂತಹ ಹರಿಯವನು? ಮಂದ ಮಂದ ಹಸಿತ ಆನನ ಅಂಬುಜಂ, ಆನನ ಮುಖ, ಅಂಬುಜ ಕಮಲ, ಕಮಲದಂತಹ ಅವನ ಮುಖದಲ್ಲಿ ಯಾವಾಗಲೂ ಕೂಡ ಮಂದವಾದ ಒಂದು ಮಂದಹಾಸ, ಪುಟ್ಟದಾಗಿ ಒಂದು ನಗೆ ತೋರಿ ಬರುತ್ತೆ. ಮತ್ತು ನಂದಗೋಪ ತನಯ, ಅವನು ಬೃಂದಾವನದಲ್ಲಿ ಎಲ್ಲ ಗೋಪರ ಮಧ್ಯೆ ನಮ್ಮ ಮಗ, ನಮ್ಮ ಮಗ, ಇವು ನನ್ನ ಮಗ ಅಂತ ಹೇಳುವ ರೀತಿ ನಂದಗೋಪ ತನಯಂ. ಆದರೆ ವಾಸ್ತವವಾಗಿ ಪರಾತ್ಪರಂ, ಎಲ್ಲಕ್ಕೂ ಶ್ರೇಷ್ಠನಾದವನು. ಅಂತಹ ನಾರದಾದಿ ಮುನಿ ವೃಂದ ವಂದಿತಂ, ದೊಡ್ಡ ದೊಡ್ಡ ಮುನಿಗಳು, ಅವರೆಲ್ಲ ದೊಡ್ಡ ಜ್ಞಾನಿಗಳು, ಬಹಳ ಓದಿದವರು, ತಿಳ್ಕೊಂಡವರು, ಬದುಕನ್ನು ಅರೆದು ಕುಡಿದವರು, ತಿಳಿದವರು, ಅವರೆಲ್ಲರೂ ಯಾರನ್ನು ವಂದಿಸ್ತಾರೋ ಅಂತಹ ನಾರದಾದಿ ಮುನಿ ವೃಂದ ವಂದಿತಂ ಹರಿಂ ಸಂತತಂ ಚಿಂತಯಾಮಿ, ಯಾವಾಗಲೂ ನಾನು ಚಿಂತಿಸ್ತೀನಿ ಅಂತ ಅದರಲ್ಲಿ ಶ್ಲೋಕ ಇದೆ. ಈ ಥರ ಹೇಳಿದ ಹಾಗೆ ಇನ್ನು ತುಂಬ ಇದೆ, ಬಹಳ ಸರಳವಾದದ್ದು. ನಮಾಮಿ ನಾರಾಯಣ ಪಾದ ಪಂಕಜಂ ಇತ್ಯಾದಿಯಾಗಿ ಶ್ರೀನಾಥ ಶ್ರೀಮನ್ನಾರಾಯಣ ಅಂತ ಹೆಸರಿಂದಲೇ ಶ್ರೀನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಭಕ್ತ ಪ್ರಿಯ ಚಕ್ರಪಾಣಿ, ಬರೀ ಹೆಸರು, ಯಾವ ಕ್ರಿಯಾಪದ ಇನ್ನೆಲ್ಲ ಬರೋದಿಲ್ಲ. ಜಸ್ಟ್ ಟೇಕ್ ನೇಮ್ಸ್, ಪುಟ್ ದೆಮ್ ಟುಗೆದರ್, ಯು ಹ್ಯಾವ್ ಎ ಶ್ಲೋಕ. ಶ್ರೀನಾಥ ನಾರಾಯಣ ವಾಸುದೇವ ಶ್ರೀಕೃಷ್ಣ ಭಕ್ತ ಪ್ರಿಯ ಚಕ್ರಪಾಣಿ ಶ್ರೀ ಪದ್ಮನಾಭಾಚ್ಯುತ ಕೈಟಭಾರೇ ಶ್ರೀರಾಮ ಪದ್ಮಾಕ್ಷ ಹರೇ ಮುರಾರೇ ಅನಂತ ವೈಕುಂಠ ಮುಕುಂದ ಕೃಷ್ಣ ಗೋವಿಂದ ದಾಮೋದರ ಮಾಧವೇತಿ ವಕ್ತುಂ ಸಮರ್ಥೋಪಿ ನ ವಕ್ತಿ ಕಶ್ಚಿತ್ ಅಹೋ ಜನಾನಾಂ ವ್ಯಸನಾಭಿಮುಖ್ಯಂ. ಕೊನೆಯಲ್ಲಿ 1-2 ಕ್ರಿಯಾಪದ ಬರುತ್ತೆ, ಇಲ್ಲಾದರೂ ಒಂದು 10-12 ಹೆಸರುಗಳನ್ನೇ ಸೇರಿಸಿ, ಹೆಸರುಗಳನ್ನೇ ಮಾಲೆ ಮಾಡಿ, ನಾಮಮಾಲೆ, ಮುಕುಂದ ಮಾಲೆಯೊಳಗೆ ಕೆಲವುದೆಲ್ಲ ನಾಮಮಾಲೆಗಳಿವೆ, ಹೆಸರುಗಳ ಮಾಲೆ. ಈ ಪ್ರಕಾರವಾಗಿ ಹಾಡಲಿಕ್ಕೂ ಸುಲಭ, ಸುಂದರವಾದ ರಾಗಗಳು ಇವೆ, ಅರ್ಥವೂ ಸುಲಭವಾಗಿ ಅರ್ಥವಾಗುತ್ತೆ. ಆದ್ದರಿಂದ ನಾವೆಲ್ಲ ಇದನ್ನು ಸಾಧನೆಯಲ್ಲಿ ಉಪಯೋಗಿಸಬೇಕಾದದ್ದು. ಇಲ್ಲಿಗೆ ಈ ಪ್ರವಚನ ಮುಗಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ.